ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 90 ವರ್ಷದ ವೃದ್ಧೆಗೆ ನರಕ ಯಾತನೆ. ಬೇಸತ್ತು 90 ವರ್ಷದ ವೃದ್ಧೆ ಹಾಗೂ ಮಗ ನಡು ರೋಡಲ್ಲಿ ಕೂತು ಪ್ರತಿಭಟನೆ. ಮನೆಗೆ ನುಗ್ಗಿದ ಚರಂಡಿ ನೀರು, ರಾತ್ರಿಯಲ್ಲಿ ನೀರಲ್ಲೇ ವೃದ್ಧೆಯ ವಾಸ. ಹೌದು, ಪಂಚಾಯತ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ 90 ವರ್ಷ ವಯಸ್ಸಿನ ವೃದ್ಧೆಗೆ ಸಂಕಷ್ಟ ಎದುರಾಗಿದೆ. ಗೌರಿಬಿದನೂರು ತಾಲೂಕಿನ ಮಲ್ಲಸಂದ್ರ ಗ್ರಾಮದಲ್ಲಿ ಸರಿಯಾಗಿ ಚರಂಡಿ ನಿರ್ವಹಣೆ ಮಾಡದ ಕಾರಣ ಸಂಕಷ್ಟ ಎದುರಾಗಿದೆ. ಮಲ್ಲಸಂದ್ರ ಗ್ರಾಮದ ನಿವಾಸಿ ಗೌರಮ್ಮ ಎಂಬಾಕೆ ತಮ್ಮ ಮನೆಯಲ್ಲಿ ಒಂಟಿಯಾಗಿ ವಾಸ. ರಾತ್ರಿ ಸುರಿದ ಮಳೆಯಿಂದಾಗಿ ಚರಂಡಿಯ ನೀರೆಲ್ಲ ಮನೆಯೊಳಗೆ ನುಗ್ಗಿವೆ. ಏನು ಮನೆಯೊಳಗೆ 1 ಅಡಿಗೂ ಹೆಚ್ಚು ನೀರು ತುಂಬಿದ್ದು ರಾತ್ರಿ ಪೂರ್ತಿ ವೃದ್ಧ ಮಹಿಳೆ ನೀರಿನಲ್ಲೇ ನರಕ ಯಾತನೆ ಅನುಭವಿಸಿದ್ದಾಳೆ. ಈ ಕುರಿತು ಸುಮಾರು ವರ್ಷಗಳಿಂದ ಮಳೆ ಬಂದ್ರೆ ಸಾಕು ಇದೇ ಪರಿಸ್ಥಿತಿ ಎನ್ನಲಾಗಿದೆ. ಆದರೆ ಚರಂಡಿ ಸರಿ ಮಾಡಿಸುವ ಸಲುವಾಗಿ ಪಂಚಾಯಿತಿ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಗಮನಕ್ಕೆ ತಂದರೂ ಸಹ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಇನ್ನು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಬೇಸತ್ತು ವೃದ್ಧ ಮಹಿಳೆ ಹಾಗೂ ಅವರ ಮಗ ಗ್ರಾಮದ ನಡು ರೋಡಿನಲ್ಲಿ ಕೂತು ಊಟ ಮಾಡಿ ಮೌನ ಪ್ರತಿಭಟನೆ ಮಾಡಿ ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಆಡಳಿತ, ಜಿಲ್ಲಾಡಳಿತ ಮತ್ತು ತಾಲೂಕು ಪಂಚಾಯಿತಿ ಆಡಳಿತ, ಪಂಚಾಯಿತಿ ಇಲಾಖೆ ಅಧಿಕಾರಿಗಳಿಗೆ ಹಲವಾರು ಬಾರಿ ನಾವು ಮನವಿ ಮಾಡಿದ್ರು. ಭಾರಿ ಮಳೆ ಬಂದಾಗ 2ನೇ ಸಲ ಇದು ಭಾರಿ ಮಳೆ ಬಂದು ಒಳಗಡೆ ನೀರೆಲ್ಲ ನುಗ್ಗಿ ನೋಡಿ, ವಿಡಿಯೋ ನೋಡಿಬಿಟ್ಟು ನೀವು ತೀರ್ಮಾನ ಮೇಲಾಧಿಕಾರಿಗಳ ತಿಳಿಸಲು ಮನವಿ ಹಲವಾರು ಬಾರಿ ತಿಳಿಸಿದ್ದೀವಿ. ಯಾವುದೇ ಕ್ರಮ ತಗೊಂಡಿಲ್ಲ. ಬಹಳಷ್ಟು ತೊಂದರೆ ಆಗಿದೆ. 1993 ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, 95 ವರ್ಷ. ದಯವಿಟ್ಟು ಮುಂದಿನ ಕ್ರಮಕ್ಕೆ ಸರ್ಕಾರ ಏನು ಕ್ರಮ ತಗೊಳುತ್ತೋ ಅದ್ರ ಮೇಲೆ ಅದಾಗಲಿ. ಈಗ ವಾಸಕ್ಕೆ ಮನೆ ಇಲ್ಲ, ರೇಷನ್ ಎಲ್ಲ ನೆಂದೋಗ್ಬಿಟ್ಟಿದೆ, ಮಲಗೋ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿದೆ. ದಯವಿಟ್ಟು ನೀವು ಬಂದು ನೋಡಿ, ಸ್ಥಳ ಪರಿಶೀಲನೆ ಮಾಡಬೇಕಾಗಿ ಮೇಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೀವಿ. ನೋಡಿ ಸರ್, ಈ ವಿಡಿಯೋ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಜಿ.ಬೊಮ್ಮಸಂದ್ರ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಮಲ್ಲಸಂದ್ರ ಗ್ರಾಮದ ತೊಂಡೆಬಾವಿ ಹೋಬಳಿಯ ಮಲ್ಲಸಂದ್ರ ಗ್ರಾಮದ ನಿವಾಸಿ ಗೌರಮ್ಮರವರ ಮನೆಯ ಈ ಒಂದು ದುಸ್ಥಿತಿಯನ್ನು ತಾವು ನೋಡಿ ಸರ್.